ಒಂದು ಸಣ್ಣ ಕೋಪ ಎಷ್ಟು ಕೆಲಸ ಮಾಡುತ್ತು, ಎಷ್ಟು ಹೀನಾಯವಾಗಿ ಬದುಕು ಕಟ್ಟಿಕೊಡ್ತೈತಿ ಅಂದ್ರ, ನೀವು ಇತಿಹಾಸದಲ್ಲಿ ಒಂದು ಘಟನೆ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಶಂಕರಾಚಾರ್ಯರಿದ್ರು, ಮಂಡನ ಮಿಶ್ರ ಅಂತ ಒಬ್ಬರಿದ್ರು. ಮಂಡನ ಮಿಶ್ರ ಈ ಷಡ್ ದರ್ಶನಗಳಂತ ಬರ್ತಾವ, ಬಹಳ ದೊಡ್ಡ ಕಥೆ ಹೇಳಕ್ ಹೋಗುದಿಲ್ಲ, ಸುಮ್ಮನೆ ಸಣ್ಣ ಸಂಕ್ಷಿಪ್ತ ಹೇಳ್ತೀನಿ ನಿಮಗೆ. ಕೋಪ ಹೆಂಗ ಮಾಡ್ತೈತಿ ಮನುಷ್ಯಗ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು, ಯುವ ಸನ್ಯಾಸಿಗಳು. ಮಂಡನ ಮಿಶ್ರ ಅವರು ಪೂರ್ವ ಮೀಮಾಂಸಕರು, ಅಂದ್ರೆ ಕರ್ಮ ಸಿದ್ಧಾಂತವನ್ನು ಹೇಳುವವರು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಹೇಳುವವರು, ಉತ್ತರ ಮೀಮಾಂಸೆ. ಮಂಡನ ಮಿಶ್ರ 60-70 ವರ್ಷ ವಯಸ್ಸವರಿಗೆ. ಅವರು ಕರ್ಮ ಮೀಮಾಂಸೆಯನ್ನು ಹೇಳ್ತಿದ್ರು, ಪೂರ್ವ ಮೀಮಾಂಸೆ ಹೇಳ್ತಿದ್ರು. ಅವರು ಮಂಡನ ಮಿಶ್ರ ಹೇಳುದಕ್ಕೆ ಕರ್ಮ ಸಿದ್ಧಾಂತ ಅಂತಿದ್ರು, ಶಂಕರರು ಹೇಳುದಕ್ಕೆ ಜ್ಞಾನ ಸಿದ್ಧಾಂತ ಅಂತಿದ್ರು. ಅವರಿಬ್ಬರ ಮಧ್ಯದೊಳಗ ಮುಕ್ತಿಗೆ ಕರ್ಮ ಮೂಲ ಅಂತ ಮಂಡನ ಮಿಶ್ರ, ಮುಕ್ತಿಗೆ ಜ್ಞಾನ ಮೂಲ ಅಂತ ಶಂಕರರು. ಇಬ್ಬರಿಗೆ ಚರ್ಚಾಕೂಟ ನಡೀತು. ಚರ್ಚಾಕೂಟ ನಡೆದಾಗ ಶಂಕರನು ದೊಡ್ಡ ಜ್ಞಾನಿ, ಮಂಡನ ಮಿಶ್ರನು ಬಹಳ ದೊಡ್ಡ ಜ್ಞಾನಿ. ಅವರಂಥ ಜ್ಞಾನಿಗಳೇ ಇಡೀ ಭಾರತದ ಇತಿಹಾಸದಲ್ಲಿ ಇರಲಿಲ್ಲ. ಶಂಕರ ಮಂಡನ ಮಿಶ್ರ ಇಬ್ರು ವಾದಕ್ಕೆ ಕುಳಿತರು. ಮಂಡನ ಮಿಶ್ರ 60 ವರ್ಷದ ಮನುಷ್ಯ ಅಲ್ಲ. ಅವ ಅಂತಾನ, ನೀನು ಯಾರಿಗ್ ಬೇಕು ಅವ್ರಿಗೆ ಆಯ್ಕೆ ಮಾಡ್ಕೊ. ಈ ಮ್ಯಾಚ್ ನಡೆದಿರ್ತೈತಿ, ಚರ್ಚಾಕೂಟ ನಡೀತಂದ್ರೆ ಸೋಲ್ ಯಾರಿಗಾತು ಗೆಲುವ ಯಾರಿಗಾತು ಅಂತ ಹೇಳಕ್ ಒಬ್ರು ಅಂಪೈರ್ ಬೇಕಲ್ಲ. ಇವ್ರಿಬ್ಬರು ಚರ್ಚಾಕೂಟ ಇತ್ತಲ್ಲ, ಇದಕ್ಕೆ ಮೊದಲ ಕಂಡೀಷನ್ ಏನು ಅಂದ್ರ, ಶಂಕರ ಸನ್ಯಾಸಿ, ಮಂಡನ ಮಿಶ್ರ ಸಂಸಾರಿ, ಅವನ ಹೆಂಡತಿ ಹೆಸರು ಉಭಯ ಭಾರತಿ. ಶಂಕರರು ಸನ್ಯಾಸಿಗಳು, ಮಂಡನ ಮಿಶ್ರ ಸಂಸಾರಿ. ಇವರಿಬ್ಬರ ಒಂದು ಚರ್ಚಾಕೂಟ ನಡೀತಲ್ಲ, ನಿರ್ಣಯ ಕಂಡೀಷನ್ ಏನು ಅಂದ್ರ, ಶಂಕರರು ಈ ಚರ್ಚಾಕೂಟದೊಳಗೆ ಸೋತ್ರು ಅಂದ್ರ ಸನ್ಯಾಸಿಯಾದ ಶಂಕರ ಗೃಹಸ್ಥ ಮದುವೆ ಮಾಡ್ಕೋಬೇಕು. ಅಕಸ್ಮಾತ್ ಮಂಡನ ಮಿಶ್ರ ಸೋತ್ನು ಅಂದ್ರ ಅವ ಗೆದ್ರ, ಮಂಡನ ಮಿಶ್ರ ಅಕಸ್ಮಾತ್ ಸೋತ್ನು ಅಂದ್ರ ಸಂಸಾರ ತ್ಯಾಗ ಮಾಡಿ ಅವ ಸನ್ಯಾಸಿ ಆಗ್ಬೇಕು. ಶಂಕರರು ಸೋತ್ರು ಅಂದ್ರ ಮದುವೆ ಮಾಡಿಕೊಂಡು ಗೃಹಸ್ಥರಾಗಬೇಕು. ಸಂಸಾರಿಯಾದಂಥ ಮಂಡನ ಮಿಶ್ರ ಸೋತ ಅಂದ್ರ ಅವ ಸಂಸಾರ ತ್ಯಾಗ ಮಾಡಿ ಸನ್ಯಾಸಿ ಆಗಬೇಕು. ಮಂಡನ ಮಿಶ್ರ ಹೇಳ್ದ, ನಾವಿಬ್ರು ಜ್ಞಾನಿಗಳದೀವಿ, ರೆಫ್ರಿಗೆ, ಅಂಪೈರ್ಗೆ, ನಿರ್ಣಾಯಕರಿಗೆ ನೀನ ಆಯ್ಕೆ ಮಾಡ್ಕೊ ಅಂತ. ನಿಮಗ ಆಶ್ಚರ್ಯ ಅನ್ನಿಸ್ಬೋದು, ಶಂಕರ ಯಾರನ್ನ ಆಯ್ಕೆ ಮಾಡ್ಕೊಂತಾನ ಅಂದ್ರ ಮಂಡನ ಮಿಶ್ರನ ಹೆಂಡತಿಯಾದಂತ ಉಭಯ ಭಾರತಿ ಇದಕ್ಕೆ ಅಂಪೈರ್ ಆದ. ಹೆಂಗದ ಹೇಳಿ, ಅಕಸ್ಮಾತ್ ಗಂಡ ಸೋತಾನ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಆಕಿ ಗಂಡನ ಕಳ್ಕೊಬೇಕಾಗ್ತ. ಅಕಸ್ಮಾತ್ ಶಂಕರನ ಪರವಾಗಿ ಮಾಡಿದ್ರೆ ಈಕಿ ಭೇದ ಮಾಡ್ಯಾಳ, ಒನ್ ಸೈಡೆಡ್ ಅಂಪೈರಿಂಗ್ ಅಂತ ಅಪವಾದ ಬರ್ತೈತಿ ಲೋಕದೊಳಗ. ಇಬ್ಬರಿಗೆ ಚರ್ಚೆ ನಡೀತು. ಉಭಯ ಭಾರತಿ ನೋಡಿ ಆಕೆ ಹೆಸರು. ಈ ಕಡೆ ಸಿಂಹಾಸನದ ಮೇಲೆ ಶಂಕರ ಕುಂತ, ಈ ಕಡೆ ಸಿಂಹಾಸನದ ಮೇಲೆ ಮಂಡನ ಮಿಶ್ರ ಕುಳಿತರು. ಉಭಯ ಭಾರತಿ ಇಬ್ಬರು ಕೊರಳೊಳಗೆ ಒಂದೊಂದು ಸರ ಹಾಕಿಸಿ ಚರ್ಚಾಕೂಟ ಶುರುವಾತ. ಈ ಕಡೆ ಶಂಕರ, ಈ ಕಡೆ ಮಂಡನ ಮಿಶ್ರ. ದೊಡ್ಡ ಪಂಡಿತರ ಸಭೆ ನಡೀತಿತ್ತು. ಪಂಡಿತರೆಲ್ಲ ಕುಳಿತಿದ್ರು ದೊಡ್ಡ ಸಭೆಯೊಳಗೆ. ಏನು ಶಂಕರ 10 ಶ್ಲೋಕಗಳನ್ನು ಹೇಳ್ತಿದ್ದ, ಮಂಡನ ಮಿಶ್ರ 10 ಶ್ಲೋಕ ಹೇಳ. ಇವ 10 ಶ್ಲೋಕ ಹೇಳಿದ್ರೆ ಇವ 20 ಶ್ಲೋಕಗಳ. 1 ತಾಸು 2 ತಾಸು 3. ಇಡೀ ಭಾರತದಲ್ಲಿಯೇ ಇವರಿಬ್ಬರಷ್ಟು ದೊಡ್ಡ ಜ್ಞಾನಿಗಳ ಪಂಡಿತರಾಗಿನ ಕಾಲಕ್ಕೆ ಯಾರು ಇರಲಿಲ್ಲ. ಇಷ್ಟು ಚರ್ಚಾ ತುರ್ಸಕ್ ಹೋತಲ್ಲ, ಪಂಡಿತರು ಬರೀ ತೆಲಿಗೆ ತೂಗುತ್ತಿದ್ರು. ಇವ 10 ಹೇಳಿದ್ರೆ ಇವ 20 ಶ್ಲೋಕ, ಇವ 20 ಹೇಳಿದ್ರೆ ಇವ 30 ಶ್ಲೋಕ ಹೇಳ್ತಿದ್ರು. ಹಿಂಗೆ ಹೇಳು ಹೊತ್ನ್ಯಾಗ ಉಭಯ ಭಾರತಿ ಸ್ಟಾಪ್ ಅಂದ್ಲಕ್ಕ. ಗಂಡಗೆ ಹೇಳ್ತಾಳ ಮಂಡನ ಮಿಶ್ರಾಗ, ನೀನು ಸೋತೆ ಈ ಚರ್ಚಾಕೂಟದಲ್ಲಿ. ಎಲ್ಲರಿಗೆ ಆಶ್ಚರ್ಯ ಆತ. ಅಲ್ಲ, ಪಂಡಿತರಿಗೆ ಏನ್ ಇವ 10 ಹೇಳಿದ್ರೆ ಇವ 20 ಶ್ಲೋಕ ಹೇಳ್ತಾನ, ಇವ 20 ಹೇಳಿದ್ರೆ ಅವ 20 ಶ್ಲೋಕ ಹೇಳ್ತಾನ, ನೀ ಸೋತೆ ಅಂತ ಹೆಂಗ್ ಡಿಕ್ಲೇರ್ ಮಾಡಿದಿ ನನಗಂತ ಮಂಡನ ಮಿಶ್ರ ಗಂಡ ಕೇಳ್ತಾನ ಹೆಂಡತಿ. ಅವಾಗ ಉಭಯ ಭಾರತಿ ಆಕೆ ಹೆಸರು. ಉಭಯ ಭಾರತಿ ಅಂದ್ರ ಆಕೆಗೆ ಎರಡೂ ಗೊತ್ತಿತ್ತು, ಪೂರ್ವ ಮೀಮಾಂಸೆನೂ ಗೊತ್ತಿತ್ತು, ಉತ್ತರ ಮೀಮಾಂಸೆ ಎರಡರಲ್ಲಿಯೂ ಬಲ್ಲಿದಳಾಗಿದ್ಲ.
ಆಕಿ ಗಂಡ ಕೇಳ್ತಾನಲ್ಲ, ಅವ 10 ಹೇಳಿದ್ರೆ ನಾ 20 ಹೇಳ್ತೀನಿ, ನಾ 20 ಶ್ಲೋಕ ಹೇಳಿದ್ರೆ ಅವ 10 ಹೇಳ್ತಾನ, ನೀ ನನಗೆ ಸೋತೆ ಅಂತ ಹೆಂಗ್ ಡಿಕ್ಲೇರ್ ಮಾಡಿ ಡಿಸಿಷನ್ ಕೊಟ್ಟಿ. ಅವಾಗ ಉಭಯ ಭಾರತಿ ಎಷ್ಟು ಆಕೆಯ ಮತಿ ಸೂಕ್ಷ್ಮ. ಜ್ಞಾನ ಅಂದ್ರೆ ಇದಕ್ಕಂತಾರ. ಆಕೆ ಹೇಳ್ತಾಳ, ನೋಡು, ನಿಮಗಿಬ್ಬರಿಗೆ ಚರ್ಚಾ ಕೂಟಕ್ಕೆ ಕೂಡಿಸುವುದಕ್ಕೆ ಮುಂಚೆ ಇಬ್ಬರು ಕೊರಳೊಳಗೆ, ನಿನ್ನ ಕೊರಳಾಗ ಒಂದು ಸರ, ಅವನು ಕೊರಳಾಗ ಒಂದು ಸರ ಹಾಕಿದ್ದೆ. ನೀವು ನೋ ಡೌಟ್ ಇಬ್ರು ಜ್ಞಾನದಲ್ಲಿ ಸಮನಾಗಿ ಎದಿರಿ, ಪ್ರಶ್ನೆ ಇಲ್ಲ. ನಿನಗ ಸೋಲಾತು ಅಂತ ನಾ ಹೆಂಗ್ ಡಿಸಿಷನ್ ಕೊಟ್ಟೆ ಅಂದ್ರ, ಇಬ್ಬರಿಗೆ ಸರ ಹಾಕಿನಲ್ಲ, ಈ ವಾದ ಪ್ರತಿವಾದದೊಳಗ ಶಂಕರರ ಮಾತುಗಳಿಗೆ, ಶಂಕರರ ಶ್ಲೋಕದೊಳಗ ನಿನ್ನ ಮನಸ್ಸಿನೊಳಗ ಕೋಪ ಬಂದು ನಿನ್ನ ದೇಹ ಬಿಸಿಯಾಗಿ, ನಿನ್ನ ಕೋಪದ ತಾಪಕ್ಕ ಬಿಸಿಯಾದ ದೇಹಕ್ಕ ಹಾಕಿದ ಹೂವಿನ ಸರ ಬಾಡುತ್ತಲ್ಲ, ಕೋಪ ಬಂದಿದ್ದಕ್ಕೆ ಯು ಲಾಸ್ಟ್ ದ ಡಿಬೇಟ್ ಅಂತ. ಸುಮ್ಮನೆ ಜಸ್ಟ್ ಎ ಸ್ಮಾಲ್ ಬ್ರೆತ್ ಆಫ್ ಎನ್ ಆಂಗರ್ ಮೇಡ್ ಹಿಮ್ ಟು ಲೂಸ್ ದ ಡಿಬೇಟ್. ಇದು ಗೊತ್ತಿರಬೇಕು ಮನುಷ್ಯಾಗ. ಹಿಂದ ಒಂದು ಸಣ್ಣ ಬಿಸಿ ಕೋಪದ ತಾಪದ ಉಸಿರಿತ್ತಲ್ಲ, ಅದು ಒಂದು ಡಿಬೇಟ್ ಚರ್ಚೆಯನ್ನೇ ಸೋಲಿಸಿತ್ತು. ಒಂದು ಸಣ್ಣ ಕೋಪ ಬಂತು ಅಂದ್ರೆ ನಮ್ಮ ಸಂಸಾರದೊಳಗೆ ನಮಗೂ ಸೋಲಿಸ್ತೈತಿ ಅನ್ನೋದು ಗೊತ್ತಿರ್ಬೇಕು ನಮಗಷ್ಟೇ. ಕೋಪ ಅಷ್ಟು ಕೆಟ್ಟದ್ದು ಇರ್ಬೇಕಷ್ಟ, ಕೆಟ್ಟದ್ದು ಇರಬಾರ್ದಂತಲ್ಲ, ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಈಗ ತಾಯಿ ಇರ್ತಾಳ ಮನ್ಯಾಗ, ತಾಯಿ ಸಣ್ಣ ಒಂದು 2-3 ವರ್ಷದ ಮಗುವಿಗೆ ಮನ್ಯಾಗ ಕುಂದಿರ್ಸಿ ಎಲ್ಲೋ ಮಗ್ಗಲು ಮನೆಗೆ ಹೋಗಿರ್ತಾಳ. ಹೋಗಿ ಬರೋದ್ರೊಳಗ ಹುಡುಗ ಏನ್ ಮಾಡ್ತಿರ್ತೈತಿ ಅಂದ್ರೆ ಸಿಟ್ಟಿಗೆ ಬಂದಿರ್ತೈತಿ. ತಾಯಿ ಅದಕ್ಕೊಂದಿಷ್ಟ ಹಾಲು ಹಾಕಿ ಒಂದು ನಿಪ್ಪಲ್ಲಿಟ್ಟು ಒಂದು ಬಾಟ್ಲಿ ಕೊಡ್ತಾಳ. ಅದು ಹುಡುಗ ಕಾಲೇ ಒದಿತೈತಿ. ಅವ್ರು ಮತ್ತಿಷ್ಟು ಸಂತೋಷ, ಮತ್ತೆ ಸರಿಸ್ತಾಳ. ಮಗ ಮತ್ತೆ ಕಾಲೇ ಒದಿತೈತಿ, ಮತ್ತೆ ಸರಿಸ್ತಾಳ, ಗಲ್ಲ ಚೂಡ್ತಾಳ. ಅದು ಹಿಂಗ್ ಒದಿತೈತಿ. ಮಗುವಿಗೆ ಕೋಪ ಆಗೈತಿ ಇಲ್ಲಂತಲ್ಲ, ತಾಯಿಗೆ ಸಂತೋಷ ಕೊಟ್ಟೈತಿ. ಕೋಪ ಸಂತೋಷ ಕೊಡುವಂತ ಕೋಪ ಇದ್ರೆ ಇದಕ್ಕೆ ಯಾವ ಕೋಪ ಅನ್ನಬೇಡ ಹೇಳಿ. ಹೀಗಿರ್ಬೇಕು ಕೋಪ ಅಷ್ಟ. ಮನ್ಯಾಗ ಗಂಡ ಹೆಂಡತಿ ಸಂಸಾರ ಅಂದ ಮೇಲೆ ಸ್ವಲ್ಪ ಆಗತಿರ್ತೈತಿ, ಇಲ್ಲ ಅಂತಲ್ಲ. ಕೋಪ ಮಾಡ್ಕೊಂಡಿರ್ಬೇಕು, ಅಡಿಗೆ ಮಾಡೋದು ಬಿಟ್ಟಿರ್ಬಾರ್ದು ಅಷ್ಟೇ. ಮಾಡ್ಕೊಂಡಿರ್ಬೇಕು, ತಾಪ ಜಗಳ ಆಡಿರ್ಬೇಕು. ಆಡಬೇಡ ಅಂದ್ರೆ ನಡೆಯುವುದಿಲ್ಲ. ಹಂಗ ಸಂಸಾರ ಅಂದ ಮೇಲೆ ಹೆಚ್ಚು ಕಡಿಮೆ ಆಗಿರ್ತಾವ. ಸಂಸಾರ ಸುಖ ಇರ್ಬೇಕಂದ್ರ ಕೋಪ ಮಾಡ್ಕೊಂಡಿರ್ಬೇಕು, ಮಾತು ಬಿಟ್ಟಿರ್ಬೇಕು, ಅಡಿಗೆ ಮಾಡೋದು ಬಿಟ್ಟಿರ್ಬಾರ್ದು. ಮನ್ಯಾಗ ಯಜಮಾನ ಬಂದ ಕೂಡಲೇ ನೀವು ಮಾತಾಡೋದು ಬೇಡ. ಮಗನಿಗೆ ಹೇಳ್ತಿರ್ಬೇಕು, ಈಗ ನಿಮ್ಮಪ್ಪ ಉಣ್ಣಂತ ಹೇಳಿ, ನಿಮ್ಮಪ್ಪ ಉಣ್ಣ ಮಟ ನಾವು ಉಣ್ಣೋದಿಲ್ಲ ಅಂತ ಹೇಳ್ತಿರ್ಬೇಕು. ಅವ ಅಂತಿರ್ಬೇಕು, ಈಗ ನಿಮ್ಮವ್ವ ಸ್ವಲ್ಪ ಜಗಳ ಆಡ್ಯಾಳ, ಆಕೆಗೆ ಮೊದಲು ಉಣ್ಣಂತ ಹೇಳ, ಆಕೆ ಉಣ್ಣ ಮಟ ನಾವು ಉಣ್ಣೋದಿಲ್ಲ ಅಂತ ಅವ ಅಂತಿರ್ಬೇಕು. ಕೋಪ ಐತಿ, ಮನ್ಯಾಗ ಪ್ರೀತಿ ತುಂಬೈತಿ, ಇದು ಸಂಸಾರ ಅಷ್ಟೇ. ಹಿಂಗ ಬದುಕೋದು ಅಷ್ಟೇ. ಇರಬಾರ್ದಂತಲ್ಲ, ಇರಬೇಕು. ಮಗುವಿನ ಪ್ರೇಮ ಇದ್ದಂಗಿರ್ಬೇಕು. ಒಂದು ದೇಹ ಪ್ರಸನ್ನತ, ಇನ್ನೊಂದು ಮನಃಪ್ರಸನ್ನತ, ಮನದ ಪ್ರಸನ್ನತೆ ಇರಬೇಕಲ್ಲ. ಈಗೊಂದು ಟ್ರೆಜರಿ ತಂದಿರ್ತಿರ್ಲಿ. ಟ್ರೆಜರಿ ತಂದಾಗ ಟ್ರೆಜರಿ ಒಳಗೆ ಏನ್ ಇಟ್ಟಿರ್ತೀರಿ ಹೇಳ್ರಿ? ಕಿಮ್ಮತ್ತಿನ ಸಾಮಾನು ಇಟ್ಟಿರ್ತೀರಿ. ಬಂಗಾರ, ಬೆಳ್ಳಿ, ರೇಷ್ಮೆ ಬಟ್ಟೆ, ಇಂಥ ಕಿಮ್ಮತ್ತಿನ ಸಾಮಾನು ಇಟ್ಟಿರ್ತೀರಿ. ಯಾರೂ ಅದ್ರೊಳಗೆ ಕಸಬರಿಗೆ ಸೇರಿ ಬಿಡೋದಿಲ್ಲ. ಹಂಗ ಈ ದೇಹ ಅನ್ನೋದು, ಮನಸ್ಸನ್ನೋದು ದೇವರು ಕೊಟ್ಟ ಒಂದು ಕಿಮ್ಮತ್ತಿನ ಟ್ರೆಜರಿ ಇದ್ದಂಗ. ಇದರೊಳಗೆ ಕಾಯಕ, ದಾಸೋಹ, ಕರುಣೆ, ಪ್ರೇಮ ಅನ್ನುವಂಥ ಗುಣ ಇತ್ತು ಅಂದ್ರ ಕಿಮ್ಮತ್ತಿನ ಟ್ರೆಜರಿ ಒಳಗ ಕಿಮ್ಮತ್ತಿನ ಸಾಮಾನು ಇಟ್ಟಂಗ. ಮತ್ತೆ ಬೆಳಿಗ್ಗೆ ಕತ್ತಲಾದ ಕೂಡಲೇ ಯಾರ ಮನೆ ಮೇಲೆ ಲಿಂಬಿ ಹಣ್ಣು ಒಗಿಬೇಕಂತಿತ್ತಂದ್ರೆ ಕಿಮ್ಮತ್ತಿನ ಟ್ರೆಜರಿ ಒಳಗೆ ಕಸಬರಿಗೆ ಇಟ್ಟಂಗ ಅಷ್ಟ. ಒಳ್ಳೆಯ ಗುಣಗಳು, ಒಳ್ಳೆಯ ಭಾವನೆಗಳು ನಮ್ಮಲ್ಲಿ ಇರಬೇಕಷ್ಟೆ. ಇನ್ನು ಮೂರನೇ